ಪ್ರತಾಪ್ ಸಿಂಹ ಅವರು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಪಾಕಿಸ್ತಾನ್ ಮುಸ್ಲಿಂ ಲೀಗನ್ ಮೊಹಮ್ಮದ್ ಅಲಿ ಜೊತೆ ಹೋಲಿಸಿದ್ದು ಬಲವಾಗಿ ಖಂಡಿಸುತ್ತೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಸಂಜಯ್ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಾಪ್ ಸಿಂಹ ಅವರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಹಗುರವಾಗಿ ಮಾತನಾಡಿದ್ದು ಖಂಡಿಸುತ್ತೇವೆ. ಹಿಂದೂ ಆರ್ಎಸ್ಎಸ್ ಎಂದು ಹೇಳುವವರು ಆರ್ಎಸ್ಎಸ್ ಇತಿಹಾಸ ತಿಳಿದುಕೊಳ್ಳಬೇಕೆಂದು ಪ್ರತಾಪ್ ಸಿಂಗ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ನಾಯಕಿ ರೇಣುಕಾ ಸಿಂಘೆ ಸೇರಿದಂತೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ ಅಂತ ಜಿನ್ನಾರ ಜೊತೆ ಹೋಲಿಕೆ ಮಾಡಿ ಹೇಳಿದ್ದಾನೆ. ಇದು ನಿಜವಾಗಲೂ ನಾವು ಕಲ್ಯಾಣ ಕರ್ನಾಟಕದವರಾದವರು ನಾವು ನಿಜವಾಗಲೂ ಅದು ಖಂಡಿಸಲೇಬೇಕು. ಯಾಕೆಂದರೆ ಇದು ಇತಿಹಾಸದ ಪ್ರಶ್ನೆ. ಇದು ಹೀಗೆ ಮಾತಾಡ್ತಾ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಜಿನ್ನಾರ ಜೊತೆ ಹೋಲಿಸೋದು ಹೇಗಾರೆ ಇರಲಿ, ಹೈದರಾಬಾದ್ ಕರ್ನಾಟಕದ ವಿಮೋಚನೆ ವೇಳೆಯಲ್ಲಿ ನಿಜಾಮರು ಅವ್ರ ಮನೆ ಸುಟ್ಟರೂ ಇನ್ನೂ ಅವ್ರಿಗೆ ಬುದ್ಧಿ ಬಂದಿಲ್ಲ, ಇನ್ನೂ ಅವ್ರು ಮುಸ್ಲಿಮರ ಪರವಾಗಿ ಇದ್ದಾರೆ ಅಂತ ಅನ್ನೋದನ್ನು ಮಾತಾಡ್ತಾ ಇದ್ದಾರೆ. ಇವೆರಡು ವಿಷಯನ ನಾನು ತಮ್ಮ ಮುಖಾಂತರ ಜನತೆಗೆ ತಿಳಿಸ್ಬೇಕಂತ ಬಯಸಿದ್ದೇನೆ. ಪ್ರತಾಪ್ ಸಿಂಹ ಅವ್ರಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ, RSS ಮತ್ತು ಆಗಿನ RSS ಪಕ್ಷವಾಗಿದೆ, ಸಾವರ್ಕರ್ ಪಕ್ಷವಾಗಿದೆ, ಹಿಂದೂ ಮಹಾಸಭಾದ ಮತ್ತು ಮುಸ್ಲಿಂ ಲೀಗನ ಬಹಳ ಅವಿನಾಭಾವ ಸಂಬಂಧ ಇತ್ತು. ಎರಡೂ ಜೊತೆಗೂಡಿಯೇ ಕೆಲಸ ಮಾಡಿದ್ದಾರೆ. 1930ರಲ್ಲಿ ಎರಡನೇ ದುಂಡು ಮೇಜಿನ ಸಭೆ, 1930ರಲ್ಲಿ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಲಂಡನ್ನಲ್ಲಿ ಏನಪ್ಪ ಅಂತಂದರೆ ಜರುಗಿರ್ತದೆ. ಆ ಸಭೆಯಲ್ಲಿ RSS ನಾಯಕ ಡಾಕ್ಟರ್ ಬಾಲಕೃಷ್ಣ ಮುಂಚೆ ಅವರು, ಮುಸ್ಲಿಂ ಲೀಗ್ನ ಅಧ್ಯಕ್ಷ ಮೊಹಮ್ಮದ್ ಅಲಿ ಜಿನ್ನಾ ಜೊತೆ ಸೇರಿ ಭಾರತ ಒಂದಿರಬಾರ್ದು, ಅದು ಎರಡಾಗಲೇಬೇಕು, ಹಿಂದೂಗಳಿಗೆ ಒಂದು ದೇಶ, ಮುಸ್ಲಿಮರಿಗಾಗಿ ಇನ್ನೊಂದು ದೇಶ ಆಗಬೇಕೆನ್ನುವ ಪ್ರಸ್ತಾವನೆ RSSನ ಬಾಲಕೃಷ್ಣ ಮುಂಚೆ ಮತ್ತು ಜಿನ್ನಾ ಕೂಡಿಯೇ ಪ್ರಸ್ತಾವನೆ ಇಟ್ಟಿದ್ದಾರೆ. ಅದೇ ವೇಳೆಯಲ್ಲಿ ಗಾಂಧೀಜಿಯವರು ಎದ್ದು ನಿಂತಿದ್ದು ಸಾಧ್ಯ ಇಲ್ಲ, ನನ್ನ ಶರೀರವನ್ನು ಎರಡು ಮಾಡ್ರಿ, ಆದರೆ ನಾವು ಅಖಂಡ ಭಾರತನ ಒಡೆಯಕ್ಕೆ ಹೋಗೋದಿಲ್ಲ ಅಂತ ಹೇಳಿರ್ತಾರೆ. ಇದು ದುಂಡು ಮೇಜಿನ ಸಭೆಯಲ್ಲಿ ದಾಖಲಾಗಿರುವಂಥ ವಿಷಯ. ಎರಡನೇದು 1931ರಲ್ಲಿ ಹಿಂದೂ ಮಹಾಸಭಾ ಪಕ್ಷದ ಅಧ್ಯಕ್ಷರಾಗಿದ್ದಂಥ VD ಸಾವರ್ಕರ್ ಅವರು ದ್ವಿರಾಷ್ಟ್ರ ನೀತಿ ಪದ್ಧತಿಯನ್ನು ಪಕ್ಷದಲ್ಲಿ ಅಳವಡಿಸುತ್ತಾರೆ. ದ್ವಿರಾಷ್ಟ್ರ ನೀತಿ ಅಂದರೆ ಡ್ಯುಯಲ್ ನೇಷನ್ ಥಿಯರಿ. ಡ್ಯುಯಲ್ ನೇಷನ್ ಥಿಯರಿ ಅಂದರೆ ಹಿಂದೂಗಳಿಗೆ ಒಂದು ದೇಶ ಭಾರತ, ಮುಸ್ಲಿಮರಿಗಾಗಿ ಇನ್ನೊಂದು ದೇಶ ಅಂತ. ಅದೇ ವರ್ಷ ಮುಸ್ಲಿಂ ಲೀಗದ ಅಧ್ಯಕ್ಷ ಆಗಿದ್ದ ಜಿನ್ನಾ ಕೂಡ ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಡ್ಯುಯಲ್ ನೇಷನ್ ಥಿಯರಿಯನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಇದ್ರ ಮೇಲೆ ತಿಳ್ಕೊಳ್ಳಿ ಅವ್ರಿಗೆ ಯಾವ ರೀತಿ ಜೊತೆಯಲ್ಲೇ ಕೂಡಿ ಕೆಲಸ ಮಾಡಿದಾರಂತ. ಇನ್ನೊಂದು ಸಿಂದಗಿಯಲ್ಲಿ, ಕರ್ನಾಟಕದ ಸಿಂದಗಿಯಲ್ಲಿ ತಹಸೀಲ್ದಾರ್ ಆಫೀಸ್ ಎದುರೇ ಒಂದು ಪಾಕಿಸ್ತಾನ ಧ್ವಜ ಹಾರಿಸ್ತದೆ. ಮಧ್ಯಾಹ್ನ ಪ್ರಮೋದ್ ಮುತಾಲಿಕ್, ಆ ವೇಳೆಯಲ್ಲಿ ಯಡಿಯೂರಪ್ಪನವರು, ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು. ಪ್ರಮೋದ್ ಮುತಾಲಿಕ್ ಅವರು 3 ಗಂಟೆ ಬೆಳಗ್ಗೆ ಆಗಿದೆ, 8 ಬಸ್ ಜಖಮ್ ಆಗಿದೆ, ಸಿಂದಗಿ ಬಂದ್, ಬಿಜಾಪುರ ಬಂದ್. 3 ಗಂಟೆಗೆ ಪ್ರಮೋದ್ ಮುತಾಲಿಕ್ ಅವ್ರು ಬಂದು ಹಿಂದೂಗಳು ಅಂದರೆ ಮುಸ್ಲಿಂ ವಿರುದ್ಧ ದ್ವೇಷ ಕಾರ್ಕೊಂಡು ಭಾಷಣ ಮಾಡಿದ್ರು. 5ನೇ ದಿನಕ್ಕೆ ಸಿಕ್ಕರು ಯಾರು ಧ್ವಜ ಹಾರಿಸಿದಾರಂತ. FIR ಕಾಪಿ ಆಗಿದೆ. ಅವ್ರ ಮನೆಯಲ್ಲಿ ಪಾಕಿಸ್ತಾನ ಧ್ವಜನೂ ಸಿಕ್ಕಿದೆ. ಅವರು ಜೆಂಡಾ ಏರಿಸ್ಬೇಕಾದ್ರೆ ಸೆಲ್ಫಿ ತಕ್ಕೊಂಡಿದ್ದು ಅದನ್ನು ಸಿಕ್ಕಿದೆ. ಅವ್ರ ಹೆಸರು ಹೇಳ್ತೀನಿ. FIR ಕಾಪಿಯಲ್ಲಿ ಯಾವ ರೀತಿ ಅಂದರೆ ರಾಕೇಶ್ ಮಠ್, ಮಲ್ಲನ್ಗೌಡ ಪಾಟೀಲ್, ಪರಶುರಾಮ್ ವಾಘ್ಮರೆ, ರೋಹಿತ್ ನಾವಿ, ಸುನಿಲ್ ಅಕ್ಸರ್. FIR ಕಾಪಿಯಲ್ಲಿ ಇದೇ ಹೆಸರುಗಳಿದ್ದಾವೆ.